ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಹೋಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಹಾಲು ಸಾಂಬಾರ್. ಅರ್ಧ ಲೀಟ್ರು ಹಾಲಿದ್ರೆ ಆರಾಮಾಗಿ 3 ಜನಕ್ಕಾಗಷ್ಟು ಸಾಂಬಾರು ಮಾಡ್ಕೊಬೋದು ಮತ್ತು 2 ರಿಂದ 3 ನಿಮಿಷದಲ್ಲಿ ಈ ಸಾಂಬಾರನ್ನ ರೆಡಿ ಮಾಡ್ಕೊಬೋದು. ಅಡುಗೆ ಮಾಡೋಕ್ಕೆ ಜಾಸ್ತಿ ಟೈಮ್ ಇಲ್ಲ ಅಂದಾಗ ಅರ್ಧ ಲೀಟ್ರು ಹಾಲಿದ್ರೆ ಸಾಕು, ಪಟ್ಟಂತ ಈ ಸಾಂಬಾರನ್ನ ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ, ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ ಒಗ್ಗರಣೆಗೆ, ಕರಿಬೇವು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಕೊತ್ತಂಬರಿ ತಗೊಂಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. 1 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, 1 ಒಣಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ, 1/4 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ತಗೊಂಡಿದ್ದೀನಿ, ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ. ಅಚ್ಕಾರದ ಪೌಡ್ರು ಜಾಸ್ತಿ ಬೇಡ ಸ್ನೇಹಿತರೆ, ಹಾಲಿಗೇನು ಜಾಸ್ತಿ ಖಾರ ಹಾಕೋ ಅಗತ್ಯ ಇಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ತಗೊಂಡಿದ್ದೀನಿ, ನೀವು ಯಾವ್ದಾದ್ರು ಕುಕ್ಕಿಂಗ್ ಆಯಿಲ್ ತಗೊಬೋದು. ಮತ್ತು ಅರ್ಧ ಲೀಟ್ರು ಫ್ರೆಶ್ ಆಗಿರೋ ಹಸಿ ಹಾಲು ತಗೊಂಡಿದ್ದೀನಿ ನಾನು. 1 ಪಾತ್ರೆ ಗ್ಯಾಸ್ ಸ್ಟವ್ ಮೇಲಿಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ 1 ರಿಂದ 1.5 ಸ್ಪೂನಷ್ಟು ಆಯಿಲ್ ಹಾಕಿ, ನಂತರ ಅದಕ್ಕೆ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಸಿಡಿದ ನಂತರ ನೆಕ್ಸ್ಟ್ ಅದಕ್ಕೆ ಒಗ್ಗರಣೆಗೆ ಜೀರಿಗೆ ಸೇರಿಸ್ತಿದ್ದೀನಿ. ಜೀರಿಗೆನ ಸ್ವಲ್ಪ ಫ್ರೈ ಆದ ತಕ್ಷಣ ಒಣಮೆಣಸಿನ್ಕಾಯಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಕೊಟ್ಕೊಬೇಕು, ಇಲ್ಲಾಂದರೆ ಸೀದೋಗುತ್ತೆ. ನೆಕ್ಸ್ಟ್ ನಾನಿಲ್ಲಿ 1 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನ ಒಗ್ಗರಣೆಗೆ ಹಾಕಿದ್ದೀನಿ. ಅವು ಸ್ವಲ್ಪ ಫ್ರೈ ಆದ ತಕ್ಷಣ ನಾನಿಲ್ಲಿ ಕರಿಬೇವನ್ನ ಹಾಕ್ತಿದ್ದೀನಿ ಒಗ್ಗರಣೆಗೆ. ನೆನಪಿರಲಿ ಸ್ನೇಹಿತರೆ, ಲೋ ಫ್ಲೇಮಲ್ಲೇ ಒಗ್ಗರಣೆ ಮಾಡ್ಕೊಬೇಕು. ಮತ್ತು ನಂತರ ಅಚ್ಕಾರದ ಪುಡಿ ಮತ್ತು ಅರಿಶಿನ ಪುಡಿ 2 ಹಾಕಿದ್ದೀನಿ. ಇವೆರಡು ಹಾಕಿ 2 ರಿಂದ 3 ಸೆಕೆಂಡ್ ಹುರಿದ್ರೆ ಸಾಕು. ಜಾಸ್ತಿ ಹುರಿಯೋಕ್ಕೋದ್ರೆ ಸೀದೋಗುತ್ತೆ ಪುಡಿಗಳು, ಆದ ಕಾರಣ. ಈಗ ನಾನು ನೆಕ್ಸ್ಟ್ ಅದಕ್ಕೆ ಅರ್ಧ ಲೀಟ್ರು ಹಾಲನ್ನ ತಗೋತಿದ್ದೀನಿ. ಹಾಲು ಗಟ್ಟಿ ಇದ್ದರೆ ಒಂದು ಅರ್ಧದಿಂದ 1 ಗ್ಲಾಸ್ ಚಿಕ್ಕ ಗ್ಲಾಸಷ್ಟು ನೀರು ಸೇರಿಸ್ಕೊಬೋದು. ನೆಕ್ಸ್ಟ್ ಅದಕ್ಕೆ ನಾನು ಉಪ್ಪು ಹಾಕಿ ಕುದಿಯೋಕ್ಕೆ ಬಿಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಪಟಾಪಟ್ ಅಂತ ಎಷ್ಟು ಬೇಗ ಸಾಂಬಾರು ರೆಡಿ ಆಯಿತು. ಈಗ ಕೊತ್ತಂಬರಿ ಹಾಕ್ತಿದ್ದೀನಿ. ಕೊತ್ತಂಬರಿ ಹಾಕಿ ನಾನೀಗ ಒಂದು ಸಲ ಅದನ್ನ ತಿರು ಹಾಕೊಂಡು 30 ಸೆಕೆಂಡ್ ಹಾಲನ್ನ ಕುದಿಸಿದ್ರೆ ಆಯಿತು, ಸಾಂಬಾರು ರೆಡಿಯಾಗುತ್ತೆ. ನಾನೀಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ. ಹಾಲು ಸಾಂಬಾರು ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರ್ತದೆ. ಇದ್ರ ಜೊತೆಗೆ ಒಂದು ಆಮ್ಲೆಟೋ ಅಥವಾ ಹಪ್ಳನೋ ಜೊತೆಗಿದ್ರಂತೂ ತುಂಬ ಅದ್ಭುತವಾದ ರುಚಿ. ಮತ್ತು ಇದನ್ನ ನಾವು ಊಟ ಮಾಡಬೇಕಾದ್ರೆ ಸಾಂಬಾರು ಸ್ವಲ್ಪ ತಣ್ಣಗಾಗಿದ್ರೆ ಊಟ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ಮಾಡಿ ಊಟ ಮಾಡೋದ್ರಿಂದ ರುಚಿ ಚೆನ್ನಾಗಿರ್ತದೆ. ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಸ್ನೇಹಿತರೆ, ನಿಮಗೂ ಇಷ್ಟ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.